ಮೂಲಕ ಮತ್ತು ಗಣಪತಿಗೆ ಹಾರ ಹಾಕೋದ್ರ ಮೂಲಕ ಇನಾಗ್ರೇಷನ್ ನಡೆಸ್ತಿದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು ಎವ್ರಿಬಡಿ. ನಮ್ಮ ರಾಧಿಕಾ ಕೈಯಲ್ಲಿ ಈಗ ದೀಪ ಬೆಳಗ್ತಿದೆ ಅಂಡ್ ಜೋರಾದ ಶಿವದಾಸ್ ಮತ್ತು ಫ್ಯಾಮಿಲಿ ಮತ್ತು ಮಿಸ್ಟರ್ ಗೋಪಾಲ್ ಮತ್ತು ಮಿಸ್ಟರ್ ಚೀಕು ಎಲ್ಲರೂ ಸೇರಿ ಮಾತಾಡಿ ಇಲ್ಲಿ ಯಾರೋ ಆನ್ಸರ್ ಮಾಡಿದ್ರಲ್ಲ, ಅಣ್ಣ ಅಣ್ಣ ಹೌದು, ಎಲ್ಲರೂ ಕೊಡುವಂಥ ಪ್ರೀತಿ ಆ್ಯಂಡ್ ಆ ಕಾನ್ಫಿಡೆನ್ಸ್ ಕೊಡುತ್ತಲ್ಲ ಈ ನಿಮ್ಮ ಪ್ರೀತಿ, ಐ ಕ್ಯಾನ್ ಫೀಲ್ ಇಟ್. ಸೊ ದ್ಯಾಟ್ ಈಸ್ ದ ಬ್ಯೂಟಿ, ದ್ಯಾಟ್ ಈಸ್ ದ ಬ್ಯೂಟಿ ಆ್ಯಂಡ್ ದ ಸೀಕ್ರೆಟ್. ನನಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ, ಕಿವಿ ಓಲೆ ತುಂಬ ಇಷ್ಟ. ವಾವ್. ಆ್ಯಂಡ್ ನಮಸ್ತೆ, ಚೆನ್ನಾಗಿದ್ದೀರಾ? ಆ್ಯಂಡ್ ಮಲ್ಲೇಶ್ವರಂ ನಮ್ಮ ಏರಿಯಾ, ನಾನು ಹುಟ್ಟಿದ ಬೆಳೆದಿರೋ ಏರಿಯಾ ಇದು. ಸೊ ನನ್ನ ಇಡೀ ಪ್ರಪಂಚ ಇರೋ ಏರಿಯಾ ಇದು. ನನ್ನ ಸ್ಕೂಲ್ ಆಗಲಿ, ನಾನು ಶಾಪಿಂಗ್ ಅಂತ ಇದೇ ರೋಡಿಗೆ ಬರ್ತಾ ಇದ್ದೆ. ಸೊ ಎವ್ರಿಥಿಂಗ್, ನನ್ನ ಫ್ರೆಂಡ್ಸ್ ಆಗಲಿ, ಎವ್ರಿಥಿಂಗ್, ನನ್ನ ಡ್ಯಾನ್ಸ್ ಕ್ಲಾಸ್ ಅಥವಾ ಏನೆಲ್ಲ ನೀವು ನೇಮ್ ಇಟ್, ಇಟ್ ವಾಸ್ ಹಿಯರ್. ಸೊ ನನ್ನ ಪ್ರಪಂಚ. ಸೊ ನನಗೆ ತುಂಬ ಖುಷಿ ಆಗ್ತಿದೆ ದಟ್ ಈ ಏರಿಯಾದಲ್ಲಿ ರೀಗಲ್ ಜುವೆಲ್ಲರ್ಸ್ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ, ಒಂದು ಬ್ಯೂಟಿಫುಲ್ ಆಗಿ ಶೋರೂಮ್ ಓಪನ್ ಮಾಡಿದ್ದಾರೆ ಅಂತ. ಸೊ ನಮಗೆ ಶಾಪಿಂಗ್, ಜ್ಯುವೆಲ್ರಿ ಶಾಪಿಂಗ್ ನೀವು ಹೇಳ್ದಂಗೆ ಇನ್ನೂ ಅಷ್ಟು ಸುಲಭ ಆಗುತ್ತೆ. ಸೊ ದ್ಯಾಟ್ಸ್ ದ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಅಕ್ಷಯ ತೃತೀಯ ಬೇರೆ ಹತ್ರ ಬರ್ತಾ ಇದೆ. ಆ್ಯಕ್ಚುಲಿ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು, ಬಂಗಾರದ ಪ್ರೈಸಸ್ ತುಂಬ ಜಾಸ್ತಿ ಆಗ್ತಿದೆ. ಸೊ ಈಗ ಅಕ್ಷಯ ತೃತೀಯ ಬರ್ತಿದೆ, ಹಬ್ಬಗಳು ಬರ್ತಿದೆ, ನಾವು ಒಡವೆಗಳಂತೂ ತಗೊಳ್ಳೋದು ಗ್ಯಾರಂಟಿ, ಅದಕ್ಕೆ ನೋ ಕಾಂಪ್ರಮೈಸ್. ಬಟ್ ರೀಗಲ್ ಜುವೆಲ್ಲರ್ಸ್, ದಟ್ ಈಸ್ ದ ಬ್ಯೂಟಿ ಆಫ್ ಇಟ್, ಬಿಕಾಸ್ ಅವ್ರು ಅಷ್ಟು ಕಡಿಮೆ ಕಾಸ್ಟಲ್ಲಿ ಕೊಡ್ತಾ ಇದ್ದಾರೆ. ಬ್ಯೂಟಿಫುಲ್ ಡಿಸೈನ್ಸ್ ಆಗಿರಲಿ, ನೀವು ನೋಡಿರ್ತೀರಾ, ಎಸ್ಪೆಷಲಿ ಈ ಬ್ರಾಂಚಲ್ಲಿ ನೋಡಿ ಎಷ್ಟು ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಗೋಲ್ಡ್ ಪ್ರೈಸಸ್ ನೀವು ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ನಮಗೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅ ಹೋಲ್ ಇನ್ ದ ಪಾಕೆಟ್ ಆಫ್ ಕೋರ್ಸ್. ನಿಮಗೆ ತುಂಬ ಕಂಫರ್ಟಬಲ್ ಆ್ಯಂಡ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ನೋಡಿದಾಗ. ತುಂಬ ಖುಷಿ ಆಯಿತು, ಬಿಕಾಸ್ ಆಸ್ ಐ ಸೆಡ್, ನಮ್ಮ ಜ್ಯುವೆಲ್ರಿ ಅಂದ ತಕ್ಷಣ ಹೆವಿ ಜ್ಯುವೆಲ್ರಿ, ಬ್ರೈಡಲ್ ಮಾತ್ರ ಅಲ್ಲ, ಎವ್ರಿ ಡೇ ಜ್ಯುವೆಲ್ರಿ ಇದೆ. ಪ್ಲಸ್ ನೀವು ಆಫೀಸ್ಗೆ ಹೋಗ್ತಾ ಇದ್ದಾರೆ, ಕಾಲೇಜ್ ಹೋಗ್ತಾ ಇದ್ದಾರೆ, ನೀವು ಹೋಗ್ತಿದ್ರೆ ಏನಾದರೂ ಒಂದು ಚಿಕ್ಕದಾಗಿ ಹಾಕಬೇಕು ಅಂತ ಅನಿಸುತ್ತೆ. ಸೊ ಎಲ್ಲ ಥರದ ಕಲೆಕ್ಷನ್ಸ್ ಇದೆ. ನೀವು ಇಷ್ಟ ಅಂದರೆ ಎಲ್ಲ ಥರಕ್ಕೆ ವಾಟ್ ಎವರ್ ಯು ಲೈಕ್, ಸೊ ಅದ್ರದ್ದು ಎಲ್ಲ ಕಲೆಕ್ಷನ್ಸ್ ಇದೆ. ಒಂದ್ಸತಿ ಬಂದು ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು. ಸೂಪರ್ ಸೂಪರ್ ಮ್ಯಾಮ್. ನೀವು ಹೇಳಿದ್ಮೇಲೆ ಇನ್ನ ಜನ ಬರ್ದಿರಾ, ಟ್ರೈ ಮಾಡ್ದಿರಾ ಇರ್ತಾರ. ಅಕ್ಷಯ ತೃತೀಯ ಬೇರೆ ಹತ್ರ ಬರ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ಮ್ಯಾಮ್, ನಿಮ್ಗೆ ಏನಾದರೂ ಮತ್ತೆ ಆಕ್ಟಿಂಗ್ಗೆ ವಾಪಸ್ ಬರೋ ಐಡಿಯಾ ಏನಾದರೂ ಇದೆಯಾ? ನಾವು ಅದಕ್ಕೋಸ್ಕರ ಕಾಯ್ತಾ ಇದೀವಿ, ಜನ ಹೌದಾ ಇಲ್ವಾ? ಥ್ಯಾಂಕ್ ಯು ಸೋ ಮಚ್. ನೀವು ವಾಪಸ್ ನನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಹೇಳಿದ್ದೆ ನನಗೊಂದು ದೊಡ್ಡ ರಿವಾರ್ಡ್. ಖಂಡಿತವಾಗ್ಲೂ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಮೂಮೆಂಟ್. ಎಲ್ಲಿಂದ ಬಂದಿರೋದು? ಮಾರ್ಥಳ್ಳಿಯಿಂದ ನಿಮಗೋಸ್ಕರ ಈ ಪ್ರೆಸೆಂಟ್ನ ತಗೊಂಡು ಬಂದಿದ್ದಾರೆ. ಐ ಥಿಂಕ್ ಶಿ ಹ್ಯಾಸ್ ಟು ಗಿವ್ ಯು ದಿಸ್ ಫಾರ್ ಯುವರ್ ಕೆಚ್ ಮಾಡಿಲ್ಲ. ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಥ್ಯಾಂಕ್ ಯು. ಏನು ಹೇಳೋದು ಅವ್ರ ಬಗ್ಗೆ, ಈಸ್ ಆರ್ ಹೆಮ್ಮೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ನಗು ಅಥವಾ ನೀವು ಕೇಳಿದ್ರಿ ಬ್ಯೂಟಿ ಸೀಕ್ರೆಟ್ ಅಥವಾ ನಾನು ಯಾಕೆ ಹಿಂಗೆ ಎಷ್ಟು ಖುಷಿಯಾಗಿ ನಗ್ನಗ್ತಾ ಇದ್ದೀವಿ ಅಂತ, ಅದಕ್ಕೆ ಕಾರಣ ನೋ ಪಾಯಿಂಟ್ಸ್ ಟು ಗೆಸಿಂಗ್. ರಾಕಿ ಬಾಯಿ ಅವರ ಇನ್ನೊಂದು ಚಿಕ್ಕ ಚಿಕ್ಕ ಪುಟಾಣಿಗಳಿದೆ, ಅವರಿಬ್ಬರ ಬಗ್ಗೆ ಅವರ ರೀಲ್ಸ್ ಅಲ್ಲಿ ನೋಡೋದೇ ನಮಗೆ ಖುಷಿ ತಂದ್ಕೊಟ್ಬಿಡತ್ತೆ. ಎಷ್ಟೋ ಮುದ್ದಾಗಿದ್ದಾರೆ, ಎಷ್ಟು ಕ್ಯೂಟ್ ಆಗಿದ್ದಾರೆ, ಅಷ್ಟೇ ಡಿಸಿಪ್ಲಿನ್ ಅಂಡ್ ವೆರಿ ಡೀಸೆಂಟ್. ಸೊ ಇದೆಲ್ಲ ನಿಮ್ಮಿಬ್ಬರ ಪೇರೆಂಟಿಂಗ, ಇಲ್ಲ ಯಶ್ ಅವ್ರದ್ದು ಮಾತ್ರನಾ, ಇಲ್ಲ ನಿಮ್ಮೊಬ್ರದ? ಸೊ ಹೆಂಗ್ ನಡೀತಾ ಇದೆ ಇದೆಲ್ಲ? ಇಲ್ಲ, ಆಕ್ಚುಲಿ ನಾನು ಸ್ಟ್ರಿಕ್ಟ್ ಆಗಿದ್ದೀನಿ, ಯಶ್ ಅವ್ರು ತುಂಬಾ ಮುದ್ದು ಮಾಡ್ತಾರೆ. ಹೌದಾ? ಡ್ಯಾಡಾ ಅಂದ್ರೆ ಎಲ್ಲ, ಅಂದ್ರೆ ಏನಾದ್ರು ಪರ್ಮಿಷನ್ ಏನಾದ್ರು ಬೇಕಾದ್ರೆ ಡ್ಯಾಡಾ. ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀನಿ. ಅಮ್ಮಂದಿರ ಹಂಗೆ ಇರ್ಬೇಕು ತಾನೆ.
ಇಲ್ಲಾಂದ್ರೆ ಹೇಗೆ ಡಿಸಿಪ್ಲಿನ್ ಮಾಡೋದು ಮಕ್ಕಳನ್ನ?